ಫಸ್ಟ್ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು ನಮ್ಮ ಹೊಸ ಡಿವಿಷನ್ ಸೌತ್ ವೆಸ್ಟ್ ಡಿವಿಷನ್ನಲ್ಲಿ 2 ಮನೆಯಲ್ಲಿ ಕಳ್ತನ ಆಗಿತ್ತು. ಅದು ಕೆಳಗಡೆ ಮೇಲೆ ಇಬ್ಬರು ಅಣ್ಣ ತಮ್ಮದ ಮನೆ ಇತ್ತು. ಆ ಪರ್ಟಿಕ್ಯುಲರ್ ಮನೆ 3ನೇ ತಾರೀಕು ಕೇಸ್ ರಿಜಿಸ್ಟರ್ ಆಗಿದೆ. ಒಂದು 3ನೇ ತಾರೀಕು ಇದೇ ತಿಂಗಳ 3ನೇ ತಾರೀಕು ಕೇಸ್ ರಿಜಿಸ್ಟರ್ ಆಗಿ ನಮ್ಮ ಪೊಲೀಸ್ ಅವರು ಒಳ್ಳೆ ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರದ ಮೇಲೆ 3 ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಆ 3 ಜನ ಆರೋಪಿ ಪೈಕಿ ಇಬ್ಬರು ಮೇಲೆ ಹಲವಾರು ಕೇಸಸ್ ಇದೆ, ಮತ್ತೆ ರೌಡಿ ಶೀಟ್ ಕೂಡ ಇದೆ ಅವ್ರ ಮೇಲೆ. ಇನ್ನೊಬ್ಬ ಆರೋಪಿ ಮೇಲೆ ಕೂಡ ಹಲವಾರು ಕೇಸಸ್ ಇದೆ. ಥೆಫ್ಟ್ ಅದು ಅಂದಾಜ್ ವ್ಯಾಲ್ಯೂ 50 ಲಕ್ಷ ಇದೆ. ಇದರಲ್ಲಿ ಮೋರ್ ದೆನ್ 400 ಗ್ರಾಮ್ಸ್ ಗೋಲ್ಡ್, ಮೋರ್ ದೆನ್ 700 ಗ್ರಾಮ್ಸ್ ಸಿಲ್ವರ್ ಮತ್ತು ಕ್ಯಾಶ್ ಮತ್ತು 2 ವೀಲರ್ ಎಲ್ಲ ಸೇರಿ 50 ಲಕ್ಷ ಅಂದಾಜ್ದು ಬೆಳೆಬಾರ್ದು. ನಮ್ಮ ಸೌತ್ ವೆಸ್ಟ್ DCP ಮತ್ತು ಅವ್ರದ್ದು ಟೀಮ್ ಅವ್ರು ಒಳ್ಳೆ ಕೆಲಸ ಮಾಡಿ ಡಿಟೆಕ್ಟ್ ಮಾಡಿದ್ದಾರೆ. ಅವರು ಇವರು ಇಬ್ಬರು ರೌಡಿ ಶೀಟರ್ಸ್ ಇದ್ದಾರೆ. ಅವ್ರದ್ದು ಹಳೆ ಸಿ ಕೆ ಅಚ್ಚುಗುಟ್ಟು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವ್ರ ಮೇಲೆ ಕೇಸಸ್ ರಿಜಿಸ್ಟರ್ಡ್ ಇದೆ. ನಮ್ಮ ಟೀಮ್ ಜ್ಞಾನ ಭಾರತಿ ಟೀಮ್ ಇನ್ನೊಂದು ಕೇಸಲ್ಲಿ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಇದು ಹಳೆಯ ಮೋಡಸ್ ಇದೆ. ಅದರಲ್ಲಿ ಅವರು ಅಶ್ಯೂರ್ ಮಾಡ್ತಾರೆ, ನಾವು 22 ಕ್ಯಾರೆಟ್ ಗೋಲ್ಡ್ ತೊಗೊಂಡು ನಾವು 24 ಕ್ಯಾರೆಟ್ ಗೋಲ್ಡ್ದು ಆರ್ನಮೆಂಟ್ಸ್ ಮಾಡಿ ಕೊಡ್ತೀವಿ ಅಂತ. 3 ಜನ ಆರೋಪಿ ಅವರು ಇವ್ರ ರಿಲೇಷನ್ಸ್ ಆಗಬೇಕು. ಈ 3 ಜನ ಇಲ್ಲಿಂದ ಗೋಲ್ಡ್ ಅಂದಾಜ್ 350 ಅಂದಾಜ್ ಗ್ರಾಮ್ಸ್ ಗೋಲ್ಡ್ ತೊಗೊಂಡು ಚೆನ್ನೈಗೆ ಹೋಗಿಬಿಟ್ಟಿದ್ರು. ಅಂದರೆ ಅವ್ರದ್ದು ಯಾವುದು ಟ್ರೇಸ್ ಇರಲಿಲ್ಲ. ನಮ್ಮ ಪೊಲೀಸ್ ಟೀಮ್ ಅವರು ಚೆನ್ನೈಯಿಂದ ಅವ್ರಿಗೆ ಹಿಡಿದು ಟೋಟಲ್ ಈಗ ಅಂದಾಜ್ 240 ಆಡ್ ಗ್ರಾಮ್ಸ್ ರಿಕವರಿ ಆಗಿದೆ ಅವ್ರ ಕಡೆಯಿಂದ. 24 ಲ್ಯಾಕ್ಸ್ ವರ್ತ್ದು ರಿಕವರಿ ಆಗಿದೆ. 3 ಜನ ಆರೋಪಿ ಸಿಕ್ಕಿದ್ದಾರೆ. ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ ವಾರ ಕೂಡ ಇದೇ ರೀತಿ ಇನ್ನೊಂದು ಅಂಗಡಿ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ ವಾರದಲ್ಲಿ ಮತ್ತೆ ಸೇಮ್ ಮೋಡಸಲ್ಲಿ ಇನ್ನೊಬ್ಬ ಗ್ಯಾಂಗ್ ಸಿಕ್ಕಿದೆ. ಸೊ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಬೇರೆ ಬೇರೆ ಅಂಗಡಿಯವ್ರಿಗೆ, ದಯವಿಟ್ಟು ಇಂಥ ನೀವು ವೆರಿಫೈ ಮಾಡಿ ನೀವು ಕೊಡಬೇಕು, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಸೊ ನಮ್ಮ ಪೊಲೀಸವ್ರು ಒಳ್ಳೆ ಕೆಲಸ ಮಾಡಿ ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಬನ್ನಿ ಅಲ್ಸೂರ್ ಗೇಟ್. ಇಲ್ಲಿ ಸೆಂಟ್ರಲ್ ಡಿವಿಷನ್ ಅಲ್ಸೂರ್ ಗೇಟ್ ಸೆಂಟ್ರಲ್ ಡಿವಿಷನ್ DCP ಮತ್ತು ಅವ್ರದ್ದು ಸ್ಟಾಫ್ ಅವ್ರದ್ದು ಒಳ್ಳೆ ಕೆಲಸ ಮಾಡಿ ಕಳೆದ 2 ವಾರದಲ್ಲಿ 2 ಈ ಥರ ಕೇಸಸ್ ಡಿಟೆಕ್ಟ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ನಮ್ಮ ನಾರ್ತ್ ಡಿವಿಷನಲ್ಲಿ ಕಳೆದ 15 ದಿವಸದಿಂದ 2-3 ಚೈನ್ ಸ್ನ್ಯಾಚಿಂಗ್ ಇನ್ಸಿಡೆಂಟ್ ಆಗಿತ್ತು ಮತ್ತು ರಾಬ್ರಿ ಆಗಿ. ಸೊ ನಮ್ಮ DCP ನಾರ್ತ್ ಅವರು ಒಂದು ಟೀಮ್ ಫಾರ್ಮ್ ಮಾಡಿ ಈಗ ಸಂಜಯ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ಕೇಸ್ ರಿಜಿಸ್ಟರ್ ಆಗಿ ಅಲ್ಲಿ ರಾಬ್ರಿದು ಒಂದು ಕೇಸ್, ಟೋಟಲ್ 6 ಕೇಸ್ ಇದರಲ್ಲಿ ಡಿಟೆಕ್ಟ್ ಆಗಿದೆ. 2 ಚೈನ್ ಸ್ನ್ಯಾಚಿಂಗ್, 1 ಅಟೆಂಪ್ಟ್ ಟು ಚೈನ್ ಸ್ನ್ಯಾಚಿಂಗ್ ಮತ್ತು 3 ಬೈಕ್ ರಿಕವರಿ. ಇದರಲ್ಲಿ ಒಬ್ಬ ನಮ್ಮ ರಿಟೈರ್ಡ್ ACP ಅವರು ಸುಮಾರು 15 ವರ್ಷ ಹಿಂದೆ ರಿಟೈರ್ ಆಗಿದ್ದಾರೆ. ಅವ್ರು ಮಾರ್ನಿಂಗ್ ವಾಕ್ಗೆ ಹೋದಾಗ ಅವ್ರಿಗೆ ಕೂಡ ಚಾಕು ತೋರಿಸಿ ಚೈನ್ ಸ್ನ್ಯಾಚ್ ಮಾಡಿದರು, ಅದನ್ನು ರಿಕವರಿ ಆಗಿದೆ. ಇನ್ನೊಂದು ಒಬ್ಬ ಲೇಡಿ ಕಡೆಯಿಂದಾಗಿ. ಸೊ 2 ಚೈನ್ ಸ್ನ್ಯಾಚಿಂಗ್ ಮತ್ತು 1 ಅಟೆಂಪ್ಟ್ ಆಗಿತ್ತು. ಎಲ್ಲ ಕೇಸಸ್ ಸಂಜಯ್ ನಗರ್ ಪೊಲೀಸ್ ಸ್ಟೇಷನ್ ಅವರು ನಮ್ಮ ನಾರ್ತ್ ಡಿವಿಷನ್ ಟೀಮ್ ಅವರು ಒಳ್ಳೆ ಕೆಲಸ ಮಾಡಿ
ರಿಕವರಿ ಮಾಡಿದರೆ ಅಂದಾಜು ವ್ಯಾಲ್ಯೂ 8 ಲ್ಯಾಕ್ಸ್ದು ಟೋಟಲ್ 6 ಕೇಸಸ್ದು. ಮತ್ತು ಇನ್ನೊಂದು ಕೇಸ್ ಅದು ಗೋಲ್ಡ್ ಜ್ಯುವೆಲ್ರಿ ಥೆಫ್ಟ್ ಇತ್ತು. ಮೊದಲೇ ಸರ್ವೆಂಟ್ ಥೆಫ್ಟ್ ಅಂತ ಗೊತ್ತಾಯಿತು, ಆದರೆ ಅವ್ರ ನೇಬರೇನೆ ಥೆಫ್ಟ್ ಮಾಡಿದರು. ಅಂದಾಜು 14 ಲ್ಯಾಕ್ಸ್ದು. ಸೊ ಎಲ್ಲ ಸೇರಿ 14 ಪ್ಲಸ್ 8 ಲ್ಯಾಕ್ಸ್ ಅಂದಾಜು 22 ಲ್ಯಾಕ್ಸ್ದು ಅಂದಾಜು ವ್ಯಾಲ್ಯೂ ಸಂಜಯನಗರ್ ಪೊಲೀಸ್ ಸ್ಟೇಷನ್ ಅವ್ರು ಮತ್ತು ನಮ್ಮ ನಾರ್ತ್ ಡಿವಿಷನ್ ಸ್ಟಾಫ್ ಅವರೆಲ್ಲ DCP ಅಂಡರ್ ಮಾಡಿದರೆ ಒಳ್ಳೆ ಕೆಲಸ. Okay, thank you. ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನಲ್ಲಿ ಪರಪನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ನೀವು ನೋಡಿರ್ಬೋದು, ಅಲ್ಲಿ ಮೋರ್ ದೆನ್ 70 ಎಕ್ಸ್ಪೆನ್ಸಿವ್ ಬ್ರ್ಯಾಂಡೆಡ್ ವಾಚಸ್ ಸಿಕ್ಕಿದೆ. ಇದರಲ್ಲಿ ಯಾರು ಸಪ್ಲೈಯರ್ ಇದ್ದಾರೆ ಅಂದರೆ ಕಂಪ್ನಿ ಕಡೆಯಿಂದ ಒಬ್ಬ ಸ್ಟಾಫ್ ಅವ್ರಿಗೆ ಜವಾಬ್ದಾರಿ ಇತ್ತು ಬೇರೆ ಬೇರೆ ಬ್ರ್ಯಾಂಡ್ಸ್ದು ಸಪ್ಲೈ ಮಾಡಲಿಕ್ಕೆ. ಅವರು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಹಂತದಲ್ಲಿ ಸುಮಾರು ಕಳ್ತನ ಮಾಡಿದ್ದಾರೆ. ಈಗ ನಮಗೆ 70 ಅಂದರೆ ಜಸ್ಟ್ ಒಂದು ಲಿಮಿಟೆಡ್ ಅಮೌಂಟ್ ಇದು ಸಿಕ್ಕಿದೆ. ನಮ್ಮ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಪ್ರಕಾರ ಇನ್ನೂ ಸಿಗಬೇಕಾಗಿತ್ತು. ಟೋಟಲ್ ಅಂದಾಜು 10 ಲಕ್ಷ ವ್ಯಾಲ್ಯೂದು ಎಕ್ಸ್ಪೆನ್ಸಿವ್ ವಾಚಸ್ ಸಿಕ್ಕಿದೆ. ಇನ್ನೂ ನಮ್ಮ ಪೊಲೀಸ್ ಅವರು ಬೇರೆ ರೀತಿಯಿಂದ ಪ್ರೋಗ್ರೆಸ್ ಮಾಡಿ ಹಲವಾರು ವಾಚಸ್ ಅವರು ರಿಕವರಿ ಮಾಡ್ತಾರೆ. ಯಾಕೆಂದರೆ ಕೆಲವು ಕಂಪ್ಲೇಂಟ್ಸೇ ಬಂದಿಲ್ಲ ಮತ್ತು ಇದು ಇನ್ಹೌಸ್ ಅವರು ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ಯಾರ ಮೇಲೆ ಡೌಟ್ ಇರಲಿಲ್ಲ. ಸೊ ಈ ಸದ್ಯಕ್ಕೆ 70 ರಿಕವರಿ ಆಗಿದೆ, ಅಂದಾಜು 10 ಲ್ಯಾಕ್ಸ್. Where is it? Electronic City DCP? Sir. Okay. Thank you. ಇನ್ನೊಂದು ಕೇಸ್, ಒಳ್ಳೆ ಕೇಸ್, ಎಲೆಕ್ಟ್ರಾನಿಕ್ ಸಿಟಿ DCP ಅವ್ರ ಅಂಡರಲ್ಲಿ ಹೆಬ್ಬಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಸೈಬರ್ ಕ್ಯಾಫೆ, ಅಂದರೆ ಅಲ್ಲಿ ಜೆರಾಕ್ಸ್ ಮಷೀನ್ಸ್ ಮತ್ತು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಏನೋ ನಾವು ಪ್ರಿಂಟ್ಸ್ ತೊಗೊಳ್ತೀವಿ, ಅದರದ್ದು ಒಂದು ಅಂಗಡಿ ಇದೆ. ಆ ಅಂಗಡಿಯಲ್ಲಿ ಇದು ಬಡ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಯಾಕೆಂದರೆ ಇದರಲ್ಲಿ ಸುಮಾರು ಆಧಾರ್ ಕಾರ್ಡ್ಸ್ ಮತ್ತು ಮಾರ್ಕ್ ಶೀಟ್ಸ್, ಅದು ನಮ್ಮ ಸ್ಟೇಟ್ದು, ಕರ್ನಾಟಕದ್ದು ಮತ್ತು ಬೇರೆ ರಾಜ್ಯದ್ದು ಕೂಡ ಕೆಲವು ಮಾರ್ಕ್ ಶೀಟ್ಸ್ ಒರಿಜಿನಲ್ ಇದೆ, ಆದರೆ ಅದರಲ್ಲಿ ಫೋಟೋ ಚೇಂಜ್ ಆಗ್ತಾ ಇದೆ. ಸೊ ದ್ಯಾಟ್ ದೇ ಆರ್ ಡೂಪ್ಲಿಕೇಟಿಂಗ್ ಇಟ್, ಬೇರೆ ಬೇರೆ ಕೆಲಸಕ್ಕೋಸ್ಕರ ಮಾಡಿರ್ಬೋದು ಅಂತ. ಈ ಸದ್ಯಕ್ಕೆ ಅದು ಲಿಮಿಟೆಡ್ ನಂಬರಲ್ಲಿ ನಮಗೆ ಆಧಾರ್ ಕಾರ್ಡ್ ಮತ್ತು ಮಾರ್ಕ್ ಶೀಟ್ ಸಿಕ್ಕಿದೆ. ಬಟ್ ನಾವು ಇನ್ನೂ ಬ್ಯಾಕ್ ಎಂಡ್ ಹೋಗ್ತಾ ಇದ್ದೀವಿ, ಯಾಕೆಂದರೆ ಎಲ್ಲ ಡೇಟಾ ಡಿಲೀಟ್ ಮಾಡಿದ್ದಾರೆ ಅವರು. ಬಟ್ ಬೇರೆ ಬೇರೆ ರೀತಿಯಿಂದ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಈ ಕೇಸ್ ಸ್ವಲ್ಪ ಇನ್ನೂ ಬೇರೆ ಥರ ನಾವು ನೋಡಿಕೊಂಡು ತುಂಬ ಸೀರಿಯಸ್ ಆಗಿ ಎಷ್ಟು ಅವ್ರು ಮಾಡಿದ್ದಾರೆ, 1.5-2 ವರ್ಷದಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಸೊ ಸೀರಿಯಸ್ ಆಗಿ ಇದು ತೊಗೊಂಡು ಎಲ್ಲೆಲ್ಲಿ ಆಗಿದೆ ಮತ್ತು ಸಂಬಂಧಪಟ್ಟ ಎಲ್ಲಿ ಇಂಥದ್ದು ಯೂಸ್ ಮಾಡಿದ್ದಾರೆ ಅವ್ರಿಗೆ ಕೂಡ ಇಂಟಿಮೇಟ್ ಮಾಡಬೇಕಾಗುತ್ತೆ ನಮ್ಮ ಪೊಲೀಸ್ ವತಿಯಿಂದ. ಸೊ DCP ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಹೆಬ್ಬಗುಡಿ ಸ್ಟೇಷನ್ ಸ್ಟಾಫ್ ಅವರು ಒಳ್ಳೆ ಕೆಲಸ ಮಾಡಿ ಇದು ಮಾಡಿ ಬನ್ನಿ. ನಮ್ಮ CCB OCW ವೆಸ್ಟ್ ಆಪರೇಷನ್ಸಲ್ಲಿ ಒಂದು ರೌಡಿ ಶೀಟರ್, ಸಿದ್ದಲ್ಕಟ್ಟ ಅವ್ರದ್ದು ಒಬ್ಬರು ರೌಡಿ ಶೀಟರ್,
ಮೌಲಾ ಅಲಿಯಾಸ್ ಡಂಬರ್ ಮೌಲಾ ಅಂತ ಅವ್ರ ಹೆಸರು. ಅವ್ರು ಅಲ್ಲಿಂದ ಅವ್ರ ಸಹಚರರ ಜೊತೆಗೆ ನಮ್ಮವರು ಯಾವುದು ಒಂದು ಬೇರೆ ಅಫೆನ್ಸ್ ಬಗ್ಗೆ ನಮಗೆ ಮಾಹಿತಿ ಇತ್ತು. ಅವ್ರಿಗೆ ನಮ್ಮ CCB ವಿಂಗ್ ಅವ್ರು ಅರೆಸ್ಟ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಒಂದು ಪಿಸ್ಟಲ್ ಮತ್ತು ಕೆಲವು ಅಮ್ಯುನಿಷನ್ ಸಿಕ್ಕಿದೆ, ಮತ್ತು ಡೆಡ್ಲಿ ವೆಪನ್ಸ್ ಕೂಡ ಇವ್ರ ಗ್ರೂಪ್ ಕಡೆಯಿಂದ ಸಿಕ್ಕಿದೆ. ಒಂದು ಏನು ಯಾವುದಕ್ಕೆ ಮಾಡ್ತಾಯಿದ್ರು ಅಥವಾ ಏನೇನೋ ಅವರು ಗ್ರೂಪ್ ಜಗಳದಲ್ಲಿ ಇದು ಮಾಡ್ಕೊಂಡಿದ್ರು ಅದರ ಬಗ್ಗೆ ನಮ್ಮ CCB ಅವರು ತನಿಖೆ ಮಾಡ್ತಾಯಿದ್ರು. ನಮ್ಮ ಡ್ರಗ್ಸ್ ಡಿಸ್ಪೋಸಲ್ ಕಮಿಟಿ ಇದೆ. ಆಗಾಗ ನಾವು ಡ್ರಗ್ ಡಿಸ್ಪೋಸ್ ಮಾಡ್ತೀವಿ. ಸೊ ನಾಳೆ ಒಂದು ಡ್ರಗ್ ಡಿಸ್ಪೋಸಲ್ ಇದೆ ನಮ್ಮ ಹೊಸಕೋಟೆ ವ್ಯಾಪ್ತಿಯಲ್ಲಿ. ಇದು CCB ಅವ್ರ ಕಡೆಯಿಂದ ಎಲ್ಲ ಇಡೀ ಸಿಟಿದು ಡ್ರಗ್ಸ್ದು ಎಲ್ಲ ಲೆಕ್ಕ ಮಾಡಿ ಸುಮಾರು ಹಲವಾರು 21 ಕೋಟಿ 33 ಲಕ್ಷ ಅಂದಾಜು ಡ್ರಗ್ಸ್ ಡಿಸ್ಪೋಸಲ್ ಆಗ್ತಾಯಿದೆ. ಇದರಲ್ಲಿ ಮೋರ್ ದೆನ್ 461 kg ಅಂದರೆ ಟೋಟಲ್ ಬೇರೆ ಬೇರೆ ಕ್ವಾಂಟಿಟಿ ಇದೆ. ಆ ಕ್ವಾಂಟಿಟಿದು ಎಲ್ಲ ಲೆಕ್ಕ ಮಾಡಿ 21 ಕೋಟಿ ಅಂದಾಜು ಬೆಲೆ ಬಾಳ್ದು ಎಲ್ಲ ಇದು ಆಗ್ತದೆ. ಗಾಂಜಾ, ಹೈಡ್ರೋ ಗಾಂಜಾ, ಕೊಕೇನ್, MDMA, ಎಕ್ಸ್ಟಾಸಿ, ಮೆಥಾಂಫೆಟಮೈನ್, ಎಕ್ಸ್ಟಾಸಿ ಟ್ಯಾಬ್ಲೆಟ್ಸ್, LSD ಸ್ಟ್ರಿಪ್ಸ್ ಎಲ್ಲ ಸೇರಿ 21 ಕೋಟಿ 33 ಲಕ್ಷ ಅಂದಾಜು ನಾಳೆ ನಮ್ಮ ಲೀಗಲ್ ಪ್ರೊವಿಷನ್ಸ್ ಏನಿದೆ ಅದು ಪರ್ಮಿಷನ್ ತಗೊಂಡು ಹೊಸಕೋಟೆಯಲ್ಲಿ ನಾವು ಡಿಸ್ಪೋಸ್ ಮಾಡ್ತೀವಿ. ಇದರಲ್ಲಿ ಫಾರಿನ್ ಸಿಗರೆಟ್ಸ್, ಸಿಗರೆಟ್, ಹುಕ್ಕಾ ಪಾಟ್ ಮತ್ತು ಬೇರೆ ಬೇರೆ ಫ್ಲೇವರ್ ಬಾಕ್ಸಸ್ ಅದು ಕೂಡ ಎಲ್ಲ ಸೇರಿದೆ. ಇನ್ನೊಂದು ಪ್ರಕರಣ ತಮಗೆ ಗೊತ್ತಿರಬಹುದು. ನಿನ್ನೆ ಅದು ಇದೆಯಾ ಪೆನ್ ಡ್ರೈವ್ ಇದೆ. ನಿನ್ನೆ ಒಂದು ಬೆಳಗಿನ ಜಾವ ಒಂದು ಸೀರಿಯಸ್ ಒಂದು ಇನ್ಸಿಡೆಂಟ್ ಆಗಿತ್ತು. ಅಲ್ಲಿ ಬಸ್ ಒಂದು BMTC ಬಸ್ HAL ವ್ಯಾಪ್ತಿಯಲ್ಲಿ ಮ್ಯಾಜೆಸ್ಟಿಕ್ಕಿಂದ ಕಾಡ್ಗುಡಿಗೆ ಹೋಗೋದು ಬಸ್ ಅರ್ಲಿ ಮಾರ್ನಿಂಗ್ ನಮ್ಮ ನೈಟ್ ರೌಂಡ್ ಸ್ಟಾಫ್ ಮತ್ತು HAL ಸ್ಟಾಫು, ಬಸ್ದು ಡ್ರೈವರ್ಸ್ ಮತ್ತು HALದು ಫೈರ್ ಸ್ಟಾಫ್ ಎಲ್ಲ ಸೇರಿ ತುಂಬ ಒಳ್ಳೆ ಕೆಲಸ ಮಾಡಿ ಯಾವುದು ಪ್ಯಾಸೆಂಜರ್ಸ್ಗೆ ಯಾವುದು ಹಾನಿ ಏನು ಸಮಸ್ಯೆ ಆಗಿಲ್ಲ, ಯಾರಿಗೂ ಇಂಜರಿ ಆಗಿಲ್ಲ. ಮತ್ತು ಆದಷ್ಟು ಬೇಗ ಅವರು ವಿದಿನ್ ಅರ್ಧ ತಾಸು ಹಾಫ್ ಆನ್ ಅವರಲ್ಲಿ ಎಲ್ಲ ಅಟೆಂಡ್ ಮಾಡಿದರು. ಅದಕ್ಕೆ ಅಂದರೆ ವಿದಿನ್ 2 ಮಿನಿಟ್ಸ್ ಅಲ್ಲಿ ಸ್ಪಾಟ್ಗೆ ಬಂದುಬಿಟ್ಟಿದ್ರು ನಮ್ಮ HAL ಸ್ಟಾಫು ಮತ್ತು ನಮ್ಮ ಪೊಲೀಸ್ ಅವರು ನೈಟ್ ರೌಂಡ್ ಸ್ಟಾಫ್ ಎಲ್ಲ. ಸೊ ಇದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಈ ವಿಶೇಷ ಇದರಲ್ಲಿ ಯಾಕಂದರೆ ನಿನ್ನೆನೇ ಆಗಿತ್ತು, ಅದಕ್ಕೆ ನಾವು ಎಲ್ಲ ಟೋಟಲ್ ಎಷ್ಟು ಜನ ಸ್ಟಾಫ್ ನಮ್ಮ ಬೇರೆ ಬೇರೆ ವಿಂಗ್ಸ್ ಅವರು ಇದರಲ್ಲಿ BMTC, HAL, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಸೇರಿ ಅವ್ರಿಗೆ ನಾವು ಒಂದು ಜಸ್ಟ್ ಅಪ್ರಿಸಿಯೇಷನ್ಗೋಸ್ಕರ ನಾವು ಎಲ್ಲ ಟೀಮ್ಸ್ಗೆ ಬರ್ಲಿಕ್ಕೆ ಹೇಳಿದ್ದೀವಿ. ಸೊ ನಿಮ್ಮ ಎದುರುಗಡೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಮತ್ತು ಇದು ಮಾಡ್ತೀವಿ. ಫಸ್ಟ್ ಮೇನ್ 3 ಜನ ಇದ್ರು, ಡ್ರೈವರ್ ಮತ್ತು ತೀರ್ಥ ಪ್ರಸಾದ್ ನಮ್ಮಲ್ಲಿ ಎಲ್ಲ ಇಲ್ಲಿ ಬನ್ನಿ, ನೀವು ಇಲ್ಲಿಂದ ಅನೌನ್ಸ್ ಮಾಡಿ. ಯು ಕ್ಯಾನ್ ಗಿವ್ ದಮ್. ಬಾಬಾ ಇಲ್ಲಿ ಬರ್ಲಿಕ್ಕೆ ಆಗಲ್ಲ, ಅಲ್ಲಿ ಅಲ್ಲಿ ಬನ್ನಿ. ಒಳ್ಳೆ Shri Mallikarjun, DGM HD Fire Service HAL. Next is Shri Tirtha Prasad, Security Guard HAL. Tirtha Prasad, Security Guard HAL. Tirtha Prasad. Mallikarjun. Thank you. Very good. Mr. Mallikarjun, DGM HOD Fire Force. Next, Yesudas Subedar, HAL Security. Yeah, very good. Please. Shri Madan, CCTV operator.
You also be. श्री मदन सीसीटीवी ऑपरेटर HL, दोनों मिलकर दो ना, आज दोनों मिलकर करो। श्री अनिल टी सोलाडकर फायर इंस्पेक्टर HL, श्री अनिल टी सोलाडकर फायर इंस्पेक्टर HL, श्री AN रमेश फायरमैन फायर विभाग, श्री अभिषेक फायरमैन HL, इधर आना हो। सेम श्री बसवराज गंटी फायरमैन HL, श्री इमरान पाशा चालकರು HL ಫೈರ್ ವಿಭಾಗ, You also give. ಬನ್ನಿ ನೀವು ಕೂಡ ಈ ಕಡೆ ಬಂದ್ಬಿಡಿ. ಶ್ರೀ ರಾಜಾ ಇಮಾಮ್ ಖಾಸಿಂ ಸರ್ ಉಪ ಪೊಲೀಸ್ ಆಯುಕ್ತರು ಸಿಸಿಬಿ ಅಪರಾಧ 2, ಇಲ್ಲಿ ಕೊಡಿ, ಇಲ್ಲಿ ಕೊಡಿ. ಯಾರು ಅಚ್ಚಾ ಇವ್ರು ಬರ್ತಾರ ಇದು ಫೋನ್ ಹಚ್ಚಿ ನಮ್ಮ ಯಾಕೆ ಕೊಡ್ತಾ ಇದ್ದಾರೆ ಅಂತ ನಮ್ಮ ಪೊಲೀಸ್ ಆಫೀಸರ್ಸ್ ಅವರು ತಕ್ಷಣ ನೈಟ್ ರೌಂಡ್ ಅಲ್ಲಿ ಯಾರ್ಯಾರು ಇದ್ರು ಅವ್ರು ತಕ್ಷಣ ಅಲ್ಲಿ ಅಟೆಂಡ್ ಆಗಿದ್ದಾರೆ, ಅದಕ್ಕೆ ಅವ್ರಿಗೆ ಇದು ಅಪ್ರಿಸಿಯೇಷನ್. ಡಾಕ್ಟರ್ ಪ್ರಿಯದರ್ಶಿನಿ ಈಶ್ವರ್ ಸಾನಿಕೊಪ್ಪ ಎಸಿಪಿ ಮಾರ್ಕಳ್ಳಿ ಉಪವಿಭಾಗ, ಶ್ರೀ ಅಜರುದ್ದೀನ್ ಶ್ರೀ ಅಜರುದ್ದೀನ್ PI HL, ಅದು ಶ್ರೀ ರಮೇಶ್ ರೊಟ್ಟಿ ಪೊಲೀಸ್ ಇನ್ಸ್ಪೆಕ್ಟರ್ ಬೆಳ್ಳಂದೂರು, ಶ್ರೀಮತಿ ವಿದ್ಯಾ CH PSI HL, ಶ್ರೀ ಮೋಹನ್ GR HL 112 ಹೊಯ್ಸಳ, ಶ್ರೀ ಶ್ರೀಧರ್ ASI HL 112 ಹೊಯ್ಸಳ, ಶ್ರೀ ರಾಘವೇಂದ್ರ ಬಿರಾದರ್ HC HL ನೈಟ್ ಬೀಟ್ ಆಫೀಸರ್, ಶ್ರೀಮತಿ ಮೀನಾ ಕುಮಾರಿ PSI HL ಸಂಚಾರ ಪೊಲೀಸ್ ಠಾಣೆ, ಶ್ರೀ ಸಿದ್ದಪ್ಪ HC HL ಸಂಚಾರ ಪೊಲೀಸ್ ಠಾಣೆ, ಹೋಗಿ ಬನ್ನಿ ನೀವು. ಸಿದ್ದಪ್ಪ, ನೀವು 3 ಜನ ಸೇರಿ ಕೊಡಿ ಇದರ ಶ್ರೀ BK ಜಗದೀಶ್ ಕಾಂಟ್ರಾಕ್ಟ್ ಚಾಲಕರು HL ಫೈರ್ ವಿಭಾಗ, ನೀವು 3 ಜನ ಕೊಡಿ. ನಾರಾಯಣ್ ಶ್ರೀ ಸತೀಶ್ SG PSI HL, ಶ್ರೀ ಸೋಮಶೇಖರ್ BMTC ಬಸ್ ಡಿಪೋ ಮ್ಯಾನೇಜರ್, ಶ್ರೀ ರವಿಕುಮಾರ್ KS FC HL, ನೀವು ಕೊಟ್ರ ಶ್ರೀ ಪ್ರದೀಪ್ HC HL, ಶ್ರೀ ಪ್ರಭು HC HL, ಶ್ರೀ ರಾಜ್ಕುಮಾರ್ ಸುರ್ಪುರ್ HC ವರ್ತೂರ್ ಪೊಲೀಸ್ ಠಾಣೆ, ಶ್ರೀ ಸುನೀಲ್ ಕುಮಾರ್ APC ಕಂಟ್ರೋಲ್ ರೂಮ್ ವೈಟ್ಫೀಲ್ಡ್ ವಿಭಾಗ, ಶ್ರೀ ಕೃಷ್ಣ ರಾಥೋಡ್ APC ವೈಟ್ಫೀಲ್ಡ್ ವಿಭಾಗ ಕಂಟ್ರೋಲ್ ರೂಮ್, ಕೃಷ್ಣ ರಾಥೋಡ್, ಶ್ರೀ ಚಂದ್ರಕಾಂತ್ ರಾಥೋಡ್ ಚಾಲಕರು ಮಾರ್ಪಡಿ, ಚಂದ್ರಕಾಂತ್, ಶ್ರೀ ಅಮರ್
ಚಾಲಕರು ಡಿಸಿಪಿ ಟು ಸಿಸಿಬಿ ಶ್ರೀ ಅಮರ್, ಶ್ರೀ ಸಂಗಮೇಶ್ ಚಾಲಕರು, ಶ್ರೀ ಚೌಡಪ್ಪ ಸಿಪಿಸಿ ಎಚ್ಎಲ್. ಆಯ್ತಾ? ಧನ್ಯವಾದಗಳು ಸರ್. Any questions? Yes, sir. Sir, it was serious ವಿಷಯ. Take 1 minute. Sir, ನಲ್ಲೆಟ್ಟೂರ ಪ್ರಾಪರ್ಟಿ ಡಿಸ್ಪ್ಯೂಟ್ 15ನೇ ತಾರೀಕು ನೈಟು ಗನ್ಫೈರ್ ಆಗಿದೆ. ಗನ್ ಫೈರ್ ಆಗಿಲ್ಲ ಸರ್. ಪ್ರಾಪರ್ಟಿ ಡಿಸ್ಪ್ಯೂಟ್ ಟ್ರೆಸ್ಪಾಸ್ ಕೇಸ್ ಮಾಡಿದ್ದಾರೆ, ಬಟ್ ಗನ್ ಫೈರ್ ಬಗ್ಗೆ ಏನು ಪ್ರಸ್ತಾಪ ಮಾಡಿಲ್ಲ. ಲಿಗೇಷನ್ ಇದೆ. ಟ್ರೆಸ್ಪಾಸ್ ಕೇಸ್ ಆಗಿದೆ ಸರ್. ಸರ್ ಅದೊಂದು ಬ್ಯಾಂಕ್ ರಿಕವರಿ ಇತ್ತಲ್ಲ ಸರ್, ಅದು ಗನ್ ಫೈರ್ ಆಗಿದೆ. ಇಲ್ಲ ಸರ್. ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಡ್ರಗ್ಸ್ ಪೆಟ್ರೋಲ್ ಪೆಡ್ಲರ್ಗಳ ವಿಚಾರ ಸಂಬಂಧಪಟ್ಟ ಹಾಗೆ ನೀವು ಕಠಿಣವಾದಂತಹ ಡ್ರಗ್ಸ್ ಪೆಟ್ರೋಲ್ ಪೆಡ್ಲರ್ಗಳ ವಿಚಾರ ಸಂಬಂಧಪಟ್ಟ ಹಾಗೆ ನೀವು ಕಠಿಣವಾದಂತಹ ಕ್ರಮಗಳನ್ನ ಕಾರ್ಯಾಗಾರಗಳನ್ನ ಮಾಡಿದ್ರಿ. ಆದ್ರೆ ಇತ್ತೀಚೆಗೆ 11 ಜನ ಇನ್ಸ್ಪೆಕ್ಟರ್ ಸಮೇತ ಚಾಮರಾಜಪೇಟೆಯ ಟಿ ಮಂಜಣ್ಣ ಅಂತ ಇನ್ಸ್ಪೆಕ್ಟರ್, ಹಾಗೆ ಅದ್ರ ಜೊತೆ 11 ಜನ ಅವ್ರಿಗೆ ಸಸ್ಪೆಂಡ್ ಆದ್ರು. ಬರೀ ಸಸ್ಪೆಂಡ್ ಆದ್ರೆ ಮಾತ್ರ ಸಾಕಾಗುತ್ತಾ? ಇಲ್ಲಿ ವಾಲ್ಮೀಕಿ ನಗರದಲ್ಲಿ ಬಂಡೆ ಅಂತಿದೆ, ಅವ್ರ ಜೊತೆ ಒಂದು 7-8 ಜನ ಏನು ಪೆಡ್ಲರ್ಗಳು ಕೂಡ ಶಾಮೀಲಾಗಿರೋದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಆದ್ರೂ ಕೂಡ ಬರೀ ಸಸ್ಪೆಂಡ್ ಅಷ್ಟೇ ಸಾಕು. 15 ದಿವಸ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಮತ್ತೆ ಬರ್ತಾರೆ. ಇಂಥವ್ರಿಗೊಂದು ಪಾಠ ಆಗಬೇಕು, ಮತ್ತೆ ಬೇರೆ ಇನ್ಸ್ಪೆಕ್ಟರ್ ಕೂಡ ಈ ರೀತಿ ಮಾಡಬಾರ್ದು ಅಂತ ಅನ್ಸ್ಬೇಕು. ಒಂದು ಏನ್ ಮಾಡ್ಬೇಕು ಅಂತಿದ್ರೆ ಎರಡನೇ ಏನಂದ್ರೆ, ಈ ಬೇರೆಯವ್ರು ಯಾರಾದ್ರೂ ಡ್ರಗ್ ಪೆಡ್ಲಿಂಗ್ ಸಪೋರ್ಟ್ ಮಾಡಿದ್ರೆ ಅರೆಸ್ಟ್ ಮಾಡ್ತೀರಿ, NDPS ಕೇಸ್ ಹಾಕ್ತೀರಿ. ಇವ್ರನ್ನ ಯಾಕೆ ಪೆಡ್ಲರ್ಗಳು ಅಂತೇಳಿ ಕನ್ಸಿಡರ್ ಮಾಡಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡಬಾರ್ದು? ಸಿಎಂ ಅದೇ ಇಂಟೆನ್ಷನ್ ಇದೆ, ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಡಿಜಿ ಹೇಳ್ತಾರೆ, ನೀವ್ ಹೇಳ್ತೀರಿ ಕರ್ನಾಟಕ ಮಾಡಬೇಕು ಅಂತ ಹೇಳಿ. ಇವ್ರ ಮೇಲೆ ಯಾಕೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಬಾರ್ದು? ಯಾಕೆ ವಜಾ ಮಾಡೋದಕ್ಕೆ ನೀವೆಲ್ಲ ಶಿಫಾರಸ್ ಮಾಡಬಾರ್ದು ಸರ್? ಯಾವ ಮೇಜರ್ ಕೂಡ ಕ್ರಮ ಆಗಿದ್ದು ನೋಡಿಲ್ಲ. ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಆಗುತ್ತೆ, ಯಾವ ACP ಎತ್ಕೊಂತಾರೆ, ಹಂಗೆ ಮುಕ್ತಾಯ ಆಗುತ್ತೆ. ಏನಾಯ್ತು ಎಷ್ಟಾಯ್ತು ಇಲ್ಲ, ಯಾವ್ದು ಏನಾದ್ರು ನೆಕ್ಸ್ಟ್ ಪ್ರೋಸೆಸ್ ಏನಾಯ್ತಾ ಅದೇನು ಆಗಿರಲ್ಲ, ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಇದರಲ್ಲಿ 2 ಭಾಗ ಇದೆ. ಒಂದು, ಮೊನ್ನೆ ತಾನೇ ನಾವು ಈ ಕ್ರಮ ತಗೊಂಡಿದ್ದೀವಿ. ನಮ್ಮ ಪೊಲೀಸ್, ನಮ್ಮ ಕಮಿಷನರ್ ಆಫೀಸ್ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ದು ಬರ್ತದೆ, ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀವಿ. ಮಿಕ್ಕಿದ್ದು ASI HCPCs ಅವರು, ಡೆಪ್ಟಿ ಕಮಿಷನರ್ ಅವರು ಆಲ್ರೆಡಿ ಮಾಡಿದ್ದಾರೆ, DCP ಅವರು. ಇದು ಒಂದು ಭಾಗ ಇದೆ. 2ನೇ ಭಾಗ ನೀವು ಕೇಳ್ತಿರೋದು, ಯಾವುದು ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಯಾಕೆ ತಗೊಂಡಿಲ್ಲ ಅಥವಾ ವಜಾ ಯಾಕೆ ಮಾಡಿಲ್ಲ. ಸೊ ನಿಮಗೆ ಗೊತ್ತಿರಲಿ, ಇದು ಇನಿಷಿಯಲ್ ಸ್ಟೇಜ್ ಆಗಿದೆ ಅಷ್ಟೇ. ಯಾವುದು ಮುಂದೆ ತನಿಖೆಯಲ್ಲಿ ನಮ್ಮ ಎಂಕ್ವೈರಿ ಬರ್ತದೆ ಅದ್ರ ಪ್ರಕಾರ ಕೆಲಸ ಆಗುತ್ತೆ. ಯಾಕೆಂದರೆ ಇದು ಡಿಪಾರ್ಟ್ಮೆಂಟ್ದು ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನಲ್ಲಿ ಸಸ್ಪೆನ್ಷನ್ ಆಗಿದೆ. ಸೊ ನ್ಯಾಚುರಲ್ ಆಗಿ ಏನೇನು ರೋಲ್ ಬರ್ತದೆ ಆ ಪ್ರಕಾರ ನಾವು ಮುಂದೆ ಆ್ಯಕ್ಷನ್ ತಗೊಳ್ತೀವಿ. ಓಕೆ, ಥ್ಯಾಂಕ್ ಯು. ವಜಾ ತುಂಬಾ ಲೇಟ್ ಸರ್, ಅದನ್ನ ನಾವು ಕೇಳ್ತಾ ಇಲ್ಲ. FIR ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀವಿ. ಡಿಸ್ಮಿಸ್ ನಡುವೆ ಒಂದು ಇನ್ವೆಸ್ಟಿಗೇಷನ್ ಆಗುತ್ತಲ್ಲ, ಅದು ಡಿಸ್ಮಿಸ್ ವರೆಗೆ ಕರ್ಕೊಂಡು ಹೋಗ್ತಾರೆ ಇಲ್ಲ. ನಾವು ನಿಮಗೆ ಹೇಳಿದ್ದೀವಿ, ನಿಮಗೆ ನೋಡಿ ಫಸ್ಟ್ ಆ್ಯಕ್ಷನ್ ಆಗಿದೆ. ಆ್ಯಕ್ಷನ್ನಲ್ಲಿ ನಮ್ಮ ಏನೇನು ಕ್ರಮ ಇದೆ ನಮ್ಮವರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಹಂತದಲ್ಲಿ. ಸೊ ಅದು ವೇಟ್ ಮಾಡಿ ನೋಡೋಣ. ಓಕೆ, One incident happened near Mall of Asia. Two women have alleged that one person was recording their video secretly and she tried to molest them also. The public has chased him there and caught. So any details about that case? Because your DCP is not responding. ವಿಚ್ ಪೊಲೀಸ್ ಸ್ಟೇಷನ್? Near Mall of Asia. ಯಾವಾಗಲೂ ಪ್ರಾಬ್ಲಮ್ ಬರಲ್ಲ. Your DCP is not responding. We call message. I'll verify. The DCP is not here. ಭಾನು ಪ್ರಕಾಶ್ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ಬಸವೇಶ್ವರ ನಗರ, ಅವ್ರ ಮೇಲೆ ಕಳೆದ ಬಾರಿ ನೀವು ಟ್ರೀಟ್ಮೆಂಟ್ ಮಾಡೋ ಟೈಮಲ್ಲಿ ಹೇಳ್ತೀನಿ, ಸಿವಿಲ್ ನೇಚರ್ ಇರ್ತಕ್ಕಂಥ ಕೇಸನ್ನ ಒಂದು FIR ಮಾಡಿ ಇನ್ನೊಬ್ಬರ ಮೇಲೆ ಟಾರ್ಚರ್ ಕೊಡುವಂತ ಕೆಲಸ ಮಾಡಿದ್ರು. ಅದ್ರ ಮೇಲೆ ವಂಶಿ ಸರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಅಲ್ಲೇ ಇಟ್ಕೊಂಡು ಸಾಕ್ಷಿ ನಾಶ ಮಾಡುವಂತಹ ಕೆಲಸವನ್ನ ಭಾನು ಪ್ರಕಾಶ್ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಯಾರು ಕಂಪ್ಲೇಂಟ್ದಾರರಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ಅವರಿಗೆ ಬೆದರಿಸುವಂತ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ. ಇವ್ರನ್ನ ಅಲ್ಲೇ ಇಟ್ಕೋಬೇಕಾ ಅಥವಾ ಸಸ್ಪೆಂಡ್ ಮಾಡ್ಬೇಕಾ ಸರ್? That is very serious. ನೋಡ್ತೀವಿ. ಇನ್ನೊಂದು ವರ್ಷ ವಡಗೇಡಿ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅವರ ಮೇಲೆ ನರಸಿಂಹಮೂರ್ತಿ ಅಂತ ಒಂದು ಯಾವುದೋ ಫೇಕ್ ಕಂಪ್ಲೇಂಟ್ ಆಗಿದೆ, ಸಿವಿಲ್ ನೇಚರ್ ಇರ್ತಕ್ಕಂಥ ಕೇಸ್.
ಅದನ್ನ ಅವನು ಡಿಮಾಂಡ್ ಮಾಡುವಂತ ಕೆಲಸ ಮಾಡ್ತಾರೆ. ಮುತ್ತುರಾಜ್ ಇಲ್ಲಿ ಪಿನ್ ಹೊಡೆದಿದ್ದಕ್ಕೋಸ್ಕರ ಅವ್ರು ಹೋಗಿ ವ್ಯವಹಾರ ಮಾಡುವಂತ ಕೆಲಸ ನರಸಿಂಹಮೂರ್ತಿ ಮಾಡಿದ್ರು. ಬರೀ PC ಮತ್ತು ಹೆಡ್ ಕಾನ್ಸ್ಟೇಬಲ್ ಮಾತ್ರ ಸಸ್ಪೆಂಡ್ ಮಾಡ್ಬೇಕಾ? ಅದಕ್ಕೆ ತಗೊಂಡೋಗಿ ಲಾಸ್ಟ್ ಕೊಡ್ತಾರಲ್ಲ ಇನ್ಸ್ಪೆಕ್ಟರ್ಗೆ, ಅವನು ಕೂಡ ಸಸ್ಪೆಂಡ್ ಮಾಡ್ಬೇಕಾ? ಇಲ್ಲಿ ಏನೋ ಬೇರೆ ಕಡೆ ಇನ್ಫ್ಲೂಯೆನ್ಸ್ ಮಾಡುವಂತ ಕೆಲಸಗಳನ್ನು ಕೂಡ ಮುತ್ತುರಾಜ್ ಅವರು ಮಾಡ್ತಾ ಇದ್ದಾರೆ. ನನ್ಗೆಲ್ಲ ಸಜಿತ್ ಅವ್ರು ಗೊತ್ತು, ನಾನು ಹೆಂಗೆ ಡೀಲ್ ಮಾಡಬೇಕು ಗೊತ್ತು ಅನ್ನೋ ರೀತಿಯಲ್ಲಿ ಬೇರೆ ಕಡೆ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ನೋಡು, ಆರೋಪಕ್ಕೆ ತನಿಖೆ. ಓಕೆ, ಮುತ್ತುರಾಜ್ ಸಸ್ಪೆಂಡ್ ಮಾಡ್ತೀರಾ ಹೇಗೆ? ಸಾಕಷ್ಟು ಆಗ ಹೇಳಿದ್ರೆ ತಪ್ಪಾಗುತ್ತೆ. ನೀವು ಸ್ಪೆಸಿಫಿಕ್ ಹೇಳಿದ್ರೆ ನಾವು ಆಕ್ಷನ್ ತಗೋತೀವಿ. ರಾಮಮೂರ್ತಿ ನಗರ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಈಗ ಯಾವುದು ಈ ತರ ಕೇಸ್ ಆದ್ರೆ ಅದರ ಮೇಲೆ ಕ್ರಮ ತಗೊಂಡಿದ್ದೀವಿ. ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಕೊಡಗೇರಿ ಇನ್ಸ್ಪೆಕ್ಟರ್ ಅದ್ರ ಇನ್ವಾಲ್ವ್ಮೆಂಟ್ ಇದಾರ, ತನಿಖಾ ಹಂತದಲ್ಲಿ ಇದೆಯಾ ಅಥವಾ ಏನಾದ್ರೂ ಅವರ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇದೆಯಾ ಇಲ್ಲಿಯವರೆಗೆ ತನಿಖೆಯಲ್ಲಿ? ನಾನು ಹೇಳಿದೆ